ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಒಂದು ಸಬ್ಬ ದಿನದಲ್ಲಿ ದೇವರು ನಮ್ಮನ್ನು ತಿರುಗಿ ತನ್ನ ಪರಿಶುದ್ಧ ಚರಣದಲ್ಲಿ ತಂದಿದ್ದಾನೆ. ನಾವು ಆತನನ್ನು ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸುವಂಥವರಾಗಿದ್ದೇವೆ. ಈ ಸುಂದರವಾದಂಥ ಸಮಯದಲ್ಲಿ, ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧ ಚರಣದಲ್ಲಿ ಬಂದು ನಿನ್ನ ಕೊಂಡಾಡಿ ಸ್ತೋತ್ರವನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ದೇವರೇ, ಈ ಆರಾಧನೆ ಕೈಲೊಪ್ಪಿಸ್ತೇವೆ. ನನ್ನನ್ನು ಕೂಡಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಈ ಆನ್ಲೈನ್ ಮುಖಾಂತರವಾಗಿ ನಾವು ಆರಾಧನೆ ಮಾಡುವಂಥ ಸಮಯದಲ್ಲಿ ನೀನು ಮೊದಲಿದ್ದು ನಮ್ಮನ್ನು ಆಶೀರ್ವದಿಸು. ಘನ ಮಹಿಮೆ ನಿನಗೆ ಸಲ್ಲಿಸುತ್ತೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಕೀರ್ತನೆ ಹಾಡಿ ದೇವರನ್ನು ಕೊಂಡಾಡಿಕೊಳ್ಳೋಣ. ಆರಾಧನೆ ಪುಸ್ತಕದಲ್ಲಿ 145ನೇ ಒಂದು ಕೀರ್ತನೆ ನಾವು ಹಾಡಿ ದೇವರನ್ನು ಕೊಂಡಾಡಿಕೊಳ್ಳೋಣ. ಕರುಣಾಂಬರ ದೇವ ನಿನ್ನ ಚರಣಗತಿಯೇ ಜೀವ, ಕರುಣಾಂಬರ ದೇವ ನಿನ್ನ ಚರಣಗತಿಯೇ ಜೀವ, ಸುರನರೆಲ್ಲರೂ ಮರುಗುವರು ನಿನ್ನ, ಸುರನರೆಲ್ಲರೂ ಮರುಗುವರು ನಿನ್ನ, ಸ್ಥಿರವರಗಳ ಕೊಡು ಪರಮಯೋವ, ಕರುಣಾಂಬರ ದೇವ ನಿನ್ನ ಚರಣಗತಿಯೇ ಜೀವ, ನಿರುತ ಸಂಪೂರ್ಣನೇ ನಿಖಿಲ ದುರಿತ ನಿವಾರಣನೇ, ನಿರುತ ಸಂಪೂರ್ಣನೇ ನಿಖಿಲ ದುರಿತ ನಿವಾರಣನೇ, ಕೊರತೆಗಳೆಲ್ಲವ ಹರಸಿ ಕಟಾಕ್ಷಿಸಿ, ಕೊರತೆಗಳೆಲ್ಲವ ಹರಸಿ ಕಟಾಕ್ಷಿಸಿ, ಕುರಿದು ಸರಸ ನಿಜ ಸುಖವ ಕೊಡು ಎನಗೆ, ಕರುಣಾಂಬರ ದೇವ ನಿನ್ನ ಚರಣಗತಿಯ ಜೀವ, ಆದಿವಾಕ್ಯವರನೇ ಎಲ್ಲ ರೋದನೆ ಅರಿಸಿಪನೇ ಸತ್ಯ, ಆದಿವಾಕ್ಯವರನೇ ಎಲ್ಲ ರೋದನೆ ಅರಿಸಿಪನೇ ಸತ್ಯ, ವೇದ ಮಧುರವನ್ನು ಮೋದದೆ ಸವಿದಂತೆ, ವೇದ ಮಧುರವನ್ನು ಮೋದದೆ ಸವಿವಂತೆ, ಕಾದು ಸದ್ಭಕ್ತಿ ನೀ ದಯ ಮಾಡಿ, ಕರುಣಾಂಬರ ದೇವ ನಿನ್ನ ಚರಣಗತಿಯ ಜೀವ, ಮರಣೋದ್ಧಾರಕನೇ ಮೋಕ್ಷ ವರಣೋದ್ಧಾರಕನೇ ಮಾಯ, ಮರಣೋದ್ಧಾರಕನೇ ಮೋಕ್ಷ ವರಣೋದ್ಧಾರಕನೇ ಮಾಯ, ನೀನಯ ಕರೆದಿ ನಡೆಸಿ ನಿನ್ನ ದರೆಯೊಳು, ನೀನಯ ಕರೆದಿ ನಡೆಸಿ ನಿನ್ನ ಚರಣ ಪದವಿಯಲ್ಲಿ ಕರೆದೆನು ಸೇರಿಸು, ಕರುಣಾಂಬರ ದೇವ
ನೀನ ಚರಣಗತಿಯ ಜೀವ और एक गीत गाएंगे, हम हिंदी गाएंगे, सॉन्ग नंबर 156, वंदना करते हैं, हम वंदना करते हैं। इस गीत को गाकर प्रभु की आराधना करेंगे। आराधना पुस्तकದಲ್ಲಿ 156ನೇ ಹಿಂದಿ ರಾಗ ವಂದನ करते हैं हम। वंदना करते हैं हम, वंदना करते हैं हम, वंदना करते हैं हम, वंदना करते हैं हम। हृदय को तेरे सामने लाकर रखते हैं हम। ओ हृदय को तेरे सामने लाकर रखते हैं हम। वंदना करते हैं हम, वंदना करते हैं हम। हृदय में मेरे मसीहा जीवन दीपक जला। हृदय में मेरे मसीहा जीवन दीपक जला। हृदय के पापों को धोकर प्रेम की राह दिखा। हृदय के पापों को धोकर प्रेम की राह दिखा। वंदना करते हैं हम, वंदना करते हैं हम, वंदना करते हैं हम, वंदना करते हैं। मैं हूँ निर्बल माना, पापों के सागर में सोया। मैं हूँ निर्बल माना, पापों के सागर में सोया। अब तुम संभालो यीशु जी, भवसागर में खोया। अब तुम संभालो यीशु जी, भवसागर में खोया। वंदना करते हैं, वंदना करते हैं, वंदना करते हैं, वंदना करते हैं। सबसे पहले परमेश्वर को हम धन्यवाद करते हैं कि सुंदर समय उन्होंने दी है ताकि हम उसकी आराधना कर सके, उसकी स्तुति कर सके। ದೇವರ ವಾಕ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ವಿಶೇಷವಾಗಿ ದೇವರ ವಾಕ್ಯಗಳು ಈ ದಿನಗೆ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು व्यवस्था विवरण उसके 7वें अध्याय 1 से लेकर 15वें वचन हम पढ़ते हैं। ಧರ್ಮೋಪದೇಶ ಕಾಂಡ 7ನೇ ಸಂಧಿ 1ರಿಂದ 15ನೇ ವಚನವರೆಗೆ ನಾವು ಓದಿಕೊಳ್ಳುವಂತವರಾಗಿದ್ದೇವೆ। डिट्रोनॉमी चैप्टर 7 वर्स 1 to 15 इन वचनों को हम बारी बारी से पढ़ते हैं। सबसे पहले मैं परमेश्वर को धन्यवाद करना चाहूँगा कि ये सुंदर समय के लिए जो उन्हें मुझे और आपको हम सभी को दी है, ताकि हम सब मिलकर प्रभु के वचन को इस ऑनलाइन से मनन करने के लिए। और मैं विश्वास करता हूँ ना ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ವಿಶ್ವಾಸದಲ್ಲಿದ್ದೇವೆ। ಅದೇನಂತ ದೇವರು ನಿಮ್ಮನ್ನು ದೇವರು ಕಾಯ್ದು ಕಾಪಾಡುತ್ತಾ ಆತನು ಆಶೀರ್ವಾದ ನೀಡುತ್ತಾ ನಮ್ಮ ನಡೆಸುವಂತವನಾಗಿದ್ದಾನೆ। ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತವನ್ನು ಬಹಳ ಸುಂದರವಾಗಿ ಬಹಳ ಉತ್ತಮ ರೀತಿಯಲ್ಲಿ ಜೀವಿಸಬೇಕಂತಂದು
ಅನೇಕ ಪ್ರಯತ್ನಗಳು ನಾವು ಮಾಡುವಂಥ ಜನಾಂಗ ಆಗಿದ್ದೇವೆ ಅಂತ ನಾವು ನೋಡುತ್ತೇವೆ. ನಾವೇನು ಮಾಡುತ್ತೇವೆ ಅಂತಂದರೆ, ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡುವಂಥವರಾಗಿದ್ದೇವೆ. ನಮ್ಮ ಕುಟುಂಬಗಳು ನಾವು ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೇವೆ. हम अपने बच्चों की अच्छी परवरिश करने के लिए हम प्रयत्न करते हैं. ನಾವು ಮುಂದೆ ಬರುವಂಥ ಭವಿಷ್ಯದಲ್ಲಿ ಅನೇಕ ಒಳ್ಳೆಯ ಯೋಚನೆಗಳು ಮಾಡುವಂಥವರಾಗಿದ್ದೇವೆ. ನಮ್ಮ ಭವಿಷ್ಯದಲ್ಲಿ ಧನ ಸಂಪಾದನೆಗಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಂಥವರಾಗಿದ್ದೇವೆ. ನಮ್ಮ ಸಂಬಂಧಗಳು ಬೆಳೆಸಲಿಕ್ಕೆ ನಾವು ಆಶೆ ಪಡುವಂಥವರಾಗಿದ್ದೇವೆ. ನಮ್ಮ ಒಂದು ಪ್ರೊಫೆಷನಲ್, ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಒಳ್ಳೆ ಸ್ಥಾನಮಾನ ಹೊಂದಲಿಕ್ಕೆ ನಾವು ಪ್ರಯತ್ನಗಳು ಅಥವಾ ಆಶೆಗಳು ಪಡುವಂಥ ಜನರು ನಾವಾಗಿದ್ದೇವೆ ಅಂತ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರ ಪ್ರಿಯರೇ. ಈ ಎಲ್ಲ ಆಶೆಗಳು ದೇವರು ನಮ್ಮ ಜೀವಿತದಲ್ಲಿ ಆತನು ಪೂರೈಸುವಂಥವನಾಗಿದ್ದಾನೆ. ಮತ್ತು ನಾವು ಅದನ್ನು ಆಶೆ ಪಡುವಂಥದ್ದು ತಪ್ಪು ಅಲ್ಲ ಅಂತ ನಾವು ನೋಡುತ್ತೇವೆ. ಆದರೆ ಇವೆಲ್ಲ ಆಶೆಗಳಲ್ಲಿ ಎಲ್ಲೋ ಒಂದು ಆಶೆ, ಒಂದು ಕಾರ್ಯ ನಾವು ಮರೆತು ಹೋಗುವಂಥವರಾಗಿದ್ದೇವೆ. ಏನೋ ಒಂದು ಕಾರ್ಯ, ಏನೋ ಒಂದು ಒಳ್ಳೆ ಕಾರ್ಯ ನಾವು ನಮ್ಮ ಜೀವಿತದಲ್ಲಿ ಅದನ್ನು ನಾವು ನೆನಪು ಮಾಡಲಾರದೆ ನಾವು ಜೀವಿಸುವಂಥವರಾಗಿದ್ದೇವೆ. ಅದು ಎಂಥದಂತಂದರೆ, ದೇವರಿಗೆ ವಿಧೇಯತ್ವ ಜೀವನ ಜೀವಿಸುವಂಥದ್ದು. आ ओबीडियंट लाइफ टू गॉड ಅಂತ ನಾವು ನೋಡುತ್ತೇವೆ. परमेश्वर के एक आज्ञाकारी जीवन को हम कहीं न कहीं खो दिए हैं ये संसार में, जब हम संसार के बातों को आस लगाकर बैठे हैं. मेरे प्रियो, आज हमें इस बात को देखना है या समझना है या फिर सोचना है कि मैं कितने तक प्रभु परमेश्वर की मैं आज्ञाकारी बेटा बेटी हूँ. ಎಷ್ಟರ ಮಟ್ಟಿಗೆ ನಾನು ದೇವರಿಗೆ ವಿಧೇಯತ್ವ ಮಕ್ಕಳಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಇದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ನಾವು ನೋಡುತ್ತೇವೆ, ಇವತ್ತು ನಾವು ಚೆನ್ನಾಗಿ ನೋಡಬೇಕಾದರೆ, ನಿಜವಾಗಿ ನೋಡಬೇಕಾದರೆ, ಇವತ್ತು ಮನುಷ್ಯ ಜೀವಿತದಲ್ಲಿ ವಿಧೇಯತ್ವ ನಾವು ಕಳೆದುಕೊಂಡಿರುವಂಥ ಜನಾಂಗ ಆಗಿದ್ದೇವೆ. ವಿ ಹ್ಯಾವ್ ಲಾಸ್ಟ್ ದ ओबीडियंट लाइफ टू गॉड ಅಂತ ನಾವು ನೋಡುತ್ತೇವೆ. कहीं न कहीं हम आज्ञाकारी जीवन से वंचित हुए लोग है करके हम देखते हैं. ಇವತ್ತು ನಾವು ಹೇಳಿಕೊಳ್ಳುತ್ತೇವೆ, ನಾನು ವಿಧೇಯತ್ವ ಮಗನಾಗಿದ್ದೇನೆ ಅಂತನ್ನುವಾಗ ಎಲ್ಲೋ ನಾವು ಹೊರಗಿನ ತೋರಿಕೆಗೋಸ್ಕರವಾಗಿ ನಾವು ತೋರಿಸುವಂಥವರಾಗಿದ್ದೇವೆ ನಮ್ಮ ವಿಧೇಯತ್ವ, ನಮ್ಮ ಆಜ್ಞಾಕಾರಿ. ಆದರೆ ಆಳವಾದ ಹೃದಯದಲ್ಲಿ ನಾವು ದೇವರಿಗೆ ಅಥವಾ ಮನುಷ್ಯರಿಗೆ ವಿಧೇಯತ್ವ ತೋರಿಸಲಾರ್ದಂಥ ಜನರು ನಾವಾಗಿದ್ದೇವೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಕ್ರೈಸ್ತ ಜೀವಿತದಲ್ಲಿ, ವಿಶ್ವಾಸಿಯ ಜೀವಿತದಲ್ಲಿ ಈ ಒಂದು ವಿಧೇಯತ್ವ ಜೀವನ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಧೇಯತ್ವ ಕಾರ್ಯವಾಗಿದೆ ಅಂತ ನಾವು ನೋಡುತ್ತೇವೆ. ಈ ವಿಧೇಯತ್ವ ದೇವರು ನಮ್ಮಿಂದ ಆತನು ಆಶೆ ಪಡುವಂಥವನಾಗಿದ್ದಾನೆ. God expect us to be obedient to him. परमेश्वर हमसे ये उम्मीद लगाते रहता है कि हम उसके आज्ञाकारी बच्चे बनने के लिए, क्योंकि बिकॉज प्रभु हमें वो ढेर सारी आशीष देता है अगर हम उसके आज्ञाकारी बच्चे बन सकते हैं. ದೇವರ ಆಜ್ಞಾಕಾರಿ ಜೀವನ ಜೀವಿಸುವುದರಿಂದ ದೇವರು ನಮಗೆ ಆತನು ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವಂಥವರಾಗಿದ್ದೇವೆ ಅಂತಂದು ನಾವು ಧರ್ಮ ಉಪದೇಶ ಕಾಂಡ 7ನೇ ಸಂಧಿ 9ರಿಂದ 15ನೇ ವಚನವರೆಗೆ ನಾವು ಓದುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ, ಸತ್ಯವೇದಗಳಲ್ಲಿ ನಾವು ನೋಡುತ್ತೇವೆ, ಎಲ್ಲ ಒಂದು ಅಧ್ಯಾಯದಲ್ಲಿ, ಎಲ್ಲ ಒಂದು ಪುಸ್ತಕದಲ್ಲಿ ದೇವರು ತನ್ನ ಮಕ್ಕಳಿಗೆ ಯಾರು ಆತನ ಮೇಲೆ ವಿಧೇಯತ್ವ ಜೀವನ ಜೀವಿಸುತ್ತಾರೋ, ಯಾರು ಆತನನ್ನು ಪ್ರೀತಿಸುತ್ತಾರೋ ಅವರಿಗೆ ಆತನು ಅನೇಕ ಆಶೀರ್ವಾದಗಳು
ನೀಡಿರುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಈ ಆಶೀರ್ವಾದಗಳು ನಮ್ಮ ವೈಯಕ್ತಿಕ जीवमानದಲ್ಲಿ ये प्रभु की आशीष जो है हमारे परिवार के जीवन के लिए, हमारे सामाजिक जीवन के लिए, हमारा देश और संसार के हरेक लोगों के जीवन के लिए ये सारे आशीष परमेश्वर रखा है करके हम प्रभु के वचन से हम जानते हैं करके इस बात को हमें समझना है। आज ये समय हम परमेश्वर की एक आज्ञाकारी बेटा कैसे हमें रहना है, ये अगर हमें जानना है तो यीशु मसीह के जीवन से ही हमें सीखना है करके हम देखते हैं। क्योंकि यीशु मसीह एक आज्ञाकारी जीवन जीकर अपने पिता को उसने महिमा की है करके हम देखते हैं, और वो उसने एक उन्नत स्थान पाया करके हम देखते हैं। ऐसे आज प्रियो ಇವತ್ತು ನಾವು ಯೇಸು ಸ್ವಾಮಿಯ ಜೀವಿತದಿಂದ, ಆತನ ವಿಧೇತ್ವ ಜೀವಿತದಿಂದ ನಾವು ನಮ್ಮ ಜೀವಿತದಲ್ಲಿ ಆ ಒಂದು ವಿಧೇತ್ವ ಜೀವನ ಜೀವಿಸಿ ದೇವರನ್ನು ಕೊಂಡಾಡುವಂಥ ಮಕ್ಕಳು ಆಗುವಂತೆ ದೇವರು ನಮ್ಮೊಂದಿಗೆ ಮಾತನಾಡಲಿ ಅಂತಂದು ಈ ವಾಕ್ಯಗಳಿಂದ ನಾವು ಧ್ಯಾನ ಮಾಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿಯ ಒಂದು ವಿಧೇತ್ವ ಎಂಥದಾಗಿದೆ, ಪ್ರಭು ಯೇಸು ಮसीह की आज्ञाकारी वो कैसे आज्ञाकारी जीवन जिया, आज हम 3 बातों से हम जानेंगे। 3 ಮೂರು ವಿಷಯಗಳಿಂದ ನಾವು ಯೇಸು ಸ್ವಾಮಿಯ ವಿಧೇತ್ವ ಜೀವನವನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಮೊದಲದಾಗಿ ನಾವು ನೋಡುತ್ತೇವೆ, Jesus was an obedient son to the father करके ನಾವು ನೋಡುತ್ತೇವೆ. यीशु मसीह अपने पिता परमेश्वर की आज्ञाकारी पुत्र था करके हम देखते हैं. ಯೇಸು ಸ್ವಾಮಿ ತನ್ನ ತಂದೆಗೆ ಆತನು ಆಜ್ಞಾಕಾರಿ ಮಗನಾಗಿ ಜೀವಿಸಿದನು ಅಂತ ನಾವು ನೋಡುತ್ತೇವೆ. ಇದು ಮನುಷ್ಯನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳು ಏನಂತಂದ್ರೆ ನಾವು ದೇವರಿಗೆ ವಿಧೇಯ ಮಕ್ಕಳಾಗಿ ಜೀವಿಸುವಂಥದ್ದು ಇದು ಮುಖ್ಯವಾಗಿದೆ ಅಂತ ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ನಮಗಿದು ದೇವರ ವಾಕ್ಯ ನಮ್ಮ ತಿಳಿಯಲ್ಪಡಿದೆ. ಅದೇನಂತಂದ್ರೆ ಯೇಸು ಸ್ವಾಮಿ ದೇವರ ಮಗನು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಈ ಯೇಸು ಸ್ವಾಮಿ ತನ್ನ ತಂದೆಯನ್ನು ಸನ್ಮಾನಿಸುವಂತವನಾಗಿದ್ದಾನೆ ಅಂತ ನಾವು ಓದುವಂತವರಾಗಿದ್ದೇವೆ. ಜೀಸಸ್ ಆಲ್ವೇಸ್ ಆನರ್ಡ್ ಹಿಸ್ ಫಾದರ್ ಇನ್ ಹೆವೆನ್. ತನ್ನ ತಂದೆನು ಆತನು ಆದರಿಸುವಂತ ಸನ್ಮಾನಿಸುವಂತ ದೇವರು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಆತನ ಸೇವೆ ಕಾಲದಲ್ಲಿ, ಆತನ ಜೀವಿತದಲ್ಲಿ ಯೇಸು ಸ್ವಾಮಿ ಯಾವಾಗಲೂ ತನ್ನ ತಂದೆಯ ಚಿತ್ತೆಗೆ ಆತನು ತನ್ನ ಜೀವಿತವನ್ನು ಜೀವಿಸಿದ್ದಾನೆ ಅಂತಂದು ನಾವು ನೋಡುವಂತವರಾಗಿದ್ದೇವೆ. ಆತನ ಬೋಧನೆಗಳಲ್ಲಿ, ಆತನ ಪ್ರಸಂಗಗಳಲ್ಲಿ, ಆತನ ಒಂದು ಮಹತ್ ಕಾರ್ಯಗಳಲ್ಲಿ ತಂದೆಯ ಚಿತ್ತೆಗೆ ಆತನು ಮಾಡಿರುವಂಥ ಕಾರ್ಯಗಳು ಅಥವಾ ವಿಷಯಗಳು ನಮಗೆ ತಿಳಿಸಿರುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಅದಕ್ಕೆ ಇಬ್ರಿಯರು ಬರೆದ ಪತ್ರಿಕೆ 10ನೇ ಸಂಧಿ 7ನೇ ವಚನದಲ್ಲಿ ನಾವು ಓದುತ್ತೇವೆ. ಅಲ್ಲಿ ಪೌಲನು ಈ ರೀತಿಯಲ್ಲಿ ಯೇಸು ಸ್ವಾಮಿಯ ಮಾತುಗಳು ಆತ ನಮಗೆ ತಿಳಿಯಪಡಿಸುವಂಥವನಾಗಿದ್ದಾನೆ. ಆ ರೀತಿಯಲ್ಲಿ ಹೇಳ್ತಾನೆ, तब मैंने कहा देख मैं आ गया हूँ ताकि ए परमेश्वर तेरी इच्छा पूरी हो ಅಂತಂದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂಥದ್ದು ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಅಂತದ್ದು ಆತನು ಹೇಳುವಂಥ ಮಾತುಗಳು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಲೋಕಕ್ಕೆ ಬರುವಂಥದ್ದು ತಂದೆಯ ಚಿತ್ತ ನೆರವೇರಿಸಲಿಕ್ಕೆ ಅಂತದ್ದು ಅನೇಕ ಭವಿಷ್ಯ ಭಕ್ತ ಅವರು ಭವಿಷ್ಯವಾಣಿ ಮಾಡಿದರು ಅಂತ ನಾವು ನೋಡುತ್ತೇವೆ. ಪ್ರವಾದನೆಗಳು ಮಾಡಿರುವಂಥ ಒಂದು ಮಾತುಗಳು ನಾವು ಮತ್ತಾಯನ ಬರೆದ ಸುವಾರ್ತೆ 1ನೇ ಸಂಧಿ 23ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಸಂಧಿ 6ನೇ ವಚನದಲ್ಲಿ, ಯೆಶಾಯನ ಒಂದು ಗ್ರಂಥ 6ನೇ ಸಂಧಿ 6 ಮತ್ತು 7ನೇ ವಚನದಲ್ಲಿ ನಾವು ಓದುವಂತವರಾಗಿದ್ದೇವೆ ಅಂತ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಯೋಹಾನ ಒಂದು ಸುವಾರ್ತೆಯಲ್ಲಿ ಆತನು ನಮಗೆ ಈ ಮಾತುಗಳು ತಿಳಿಯಪಡಿಸುವಂತವನಾಗಿದ್ದಾನೆ. ಅದೇನಂತಂದ್ರೆ, ನಾನು ಏನು ಕಾರ್ಯಗಳು ಮಾಡಿದ್ದೀನೋ, ಏನು ನಾನು ಹೇಳಿದ್ದೀನೋ ಅಥವಾ ಬೋಧನೆ ಮಾಡಿದ್ದೀನೋ ಅದೆಲ್ಲವೂ ತಂದೆ ನನಗೆ ಆತನು ಆಜ್ಞಾಪಿಸತಕ್ಕಂತೆ ನಾನು ಮಾಡಿದ್ದೇನೆ ಅಂತಂದು ಆತನು
ಯೋಹಾನ ಬರೆದ ಸುವಾರ್ತೆ 12ನೇ ಸಂಧಿ 49ನೇ ವಚನದಲ್ಲಿ ನಾವು ಓದುವಂತವರಾಗಿದ್ದೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಲೋಕಕ್ಕೆ ಬರುವಂಥದ್ದು ಆತನು ತನ್ನ ಪ್ರೀತಿಯಿಂದ ಆತನು ಬಂದಿರುವಂತವನಾಗಿದ್ದಾನೆ. परमेश्वर अपने प्रेम की परिपूर्ण से वो संसार में वो आया है ಅಂತಂದು ನಾವು ನೋಡುವಂತವರಾಗಿದ್ದೇವೆ. ಯೇಸು ಮಸೀಹಕ್ಕೆ ಯೇಸು ಸ್ವಾಮಿಯ ಒಂದು ಜೀವಿತದ ಮುಖ್ಯ ಅಂಶವು ಎಲ್ಲಿ ನಮಗೆ ಸಿಕ್ಕುವಂಥದ್ದಾಗಿತ್ತು ಅಂತಂದ್ರೆ, ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 2ನೇ ಸಂಧಿ 6ರಿಂದ 8ನೇ ವಚನ ಓದುವಂತ ಸಮಯದಲ್ಲಿ ಅಲ್ಲಿ ನಮಗೆ ಪೌಲನು ಹೇಳುವಂತ ಮಾತುಗಳು ನೋಡ್ರಿ, ಈ ರೀತಿಯಲ್ಲಿ ಹೇಳುತ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ, ಯೇಸು ಸ್ವಾಮಿ ದೇವರಾಗಿದ್ದನು, ಆದ್ರೆ ದೇವರಿಗೆ ಆತನು ತನ್ನ ಸ್ಥಾನ ಮಾನವನ್ನು ಎಲ್ಲವನ್ನು ಆತನು ಬಿಟ್ಟಿರುವಂತವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ದೇವರು ತನ್ನ ಒಂದು ವೈಭವವನ್ನು ಆತನು ಬಿಟ್ಟನು ಅಂತ ನಾವು ನೋಡುತ್ತೇವೆ. ಮನುಷ್ಯ ರೂಪವನ್ನು ಧಾರಣ ಹೊಂದಿಕೊಳ್ಳಿದ್ದಾನೆ ಅಂತ ನಾವು ನೋಡುತ್ತೇವೆ. ಆತನ ಒಂದು ದಾಸತ್ವ ಜೀವನ ಜೀವಿಸಲಿಕ್ಕೆ ಮನಸ್ಸು ಮಾಡಿಕೊಂಡು ತನ್ನನ್ನು ತಾನು ಬರೆದು ಮಾಡಿಕೊಂಡಿದ್ದಾನೆ ಅಂತಂದು ಆ ಒಂದು ವಾಕ್ಯದಲ್ಲಿ ನಾವು ಓದುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ದೇವರಾಗಿ ತನ್ನನ್ನು ದೇವರಾಗಲಾರದೆ ದೇವರ ಸ್ಥಾನಮಾನ ನಾನು ತ್ಯಾಗ ಮಾಡಿ ಆತನ ಒಂದು ಮಾನವ ಅವತಾರವನ್ನು ಹೊಂದಿಕೊಂಡು ಆತನ ಈ ಲೋಕಕ್ಕೆ ಆತನು ಬಂದು ನಮ್ಮ ಒಳಗೆ ಆತನು ಜೀವಿಸಿ ದೇವರ ಮಹಿಮೆ, ದೇವರ ಅನುಗ್ರಹ, ದೇವರ ಕೃಪೆ ಮತ್ತೆ ದೇವರ ಒಂದು ಸತ್ಯತೆಯಲ್ಲಿ ಆತನು ಈ ಲೋಕದಲ್ಲಿ ಜೀವಿಸಿದನು ಅಂತಂದು ಯೋಹಾನ ಬರೆದ ಸುವಾರ್ತೆ 1ನೇ ಸಂಧಿ 14ನೇ ವಚನದಲ್ಲಿ ನಾವು ಓದುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಯೇಸು ಸ್ವಾಮಿ ಲೋಕಕ್ಕೆ ಆತನು ಬರಬೇಕಾದರೆ ಆತನ ಒಂದು ಆಜ್ಞಾಕಾರಿ ದೀನತ್ವದಲ್ಲಿ ಆತನು ಬಂದಿದ್ದಾನೆ ಅಂತ ನಾವು ನೋಡುತ್ತೇವೆ. ಈ ಯೇಸು ಸ್ವಾಮಿ ಸರ್ವೋನ್ನತ ಶ್ರೇಷ್ಠವಾದಂಥ ದೇವರು, ಪರಾಕ್ರಮಿ ಆಗಿರುವಂಥ ದೇವರು ಆತನು ಹಾಕಿದನು ಅಂತ ನಾವು ನೋಡುತ್ತೇವೆ. ಅಂತ ದೇವರು ಆತನಲ್ಲಿ ಜೀವವಾಗಿತ್ತು. ಆ ಜೀವವು ಬೆಳಕಾಗಿ ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಅದು ಬಂದಿತ್ತು ಅಂತಂದು ಯೋಹಾನ ಬರೆದ ಸುವಾರ್ತೆ 1ನೇ ಸಂಧಿ 4ನೇ ವಚನದಲ್ಲಿ ನಾವು ಓದುವಂತವರಾಗಿದ್ದೇವೆ. ಎಷ್ಟು ಶ್ರೇಷ್ಠವಾದಂಥ ದೇವರು ಈ ಯೇಸು ಸ್ವಾಮಿ ಆತನು ತನ್ನ ದೀನತ್ವ, ತನ್ನ ಒಬೀಡಿಯಂಟ್ ಆಗಿ ಆತನೇನು ಮಾಡಿದಂದ್ರೆ ತನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಆತನು ಜನಿಸಿ ಬಂದಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ಯೇಸು ಸ್ವಾಮಿಯ ದೀನತ್ವ, ಆಜ್ಞಾಕಾರಿ ಜೀವನ, ತನ್ನ ತಂದೆ ಚಿತ್ತ ನೆರವೇರಿಸಲಿಕ್ಕೆ ಆತನ ಈ ಲೋಕಕ್ಕೆ ಆತನು ಬಂದಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ನನಗೆ, ನಿಮಗೆ, ನಮ್ಮೆಲ್ಲರಿಗೆ जब हमें कोई अगर सवाल करता है, कोई पूछता है कि आप कौन है, आप क्या है, ನೀನು ಎಂಥವನು, ನೀನು ಯಾರು ಅಂತ ಅನ್ನುವಾಗ ನಾವು ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಒಂದು ವಿಷಯಗಳನ್ನ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ನಾನು ಇಂಥವನಾಗಿದ್ದೇನೆ, ನಾನು ಇಂಥ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದೇನೆ, ನಾನು ಇಷ್ಟು ಓದಿದ್ದೇನೆ, ನನ್ನ ಕುಟುಂಬದ ಒಂದು ಇಷ್ಟು ಜನರು ಇದ್ದಾರೆ, ನನ್ನ ದೊಡ್ಡ ಕುಟುಂಬವಾಗಿದೆ, ನನ್ನ ಸ್ನೇಹಿತರು, ಮೇರೆ ಫ್ರೆಂಡ್ಸ್, ಮೇರೆ ರಿಲೇಟಿವ್ಸ್, ನನ್ನ ಜಾಬ್, ನನ್ನ ಕೆಲಸ, ನಾನು ಇಂತಿಂಥ ನಮ್ಮ ಜೀವನದ ಎಲ್ಲ ಒಂದು ಸಂಗತಿ ಹೇಳಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ಎಷ್ಟು ದೊಡ್ಡ ದೇವರಾಗಿ, ಸರ್ವೋನ್ನತ ಶ್ರೇಷ್ಠವಾದ ದೇವರಾಗಿ ಆತನು ತನ್ನ ತಂದೆಯ ಚಿತ್ತೆಗೆ ಆತನು ಒಪ್ಪಿಸಿಕೊಟ್ಟು ತನ್ನನ್ನು ತಾನು ದೀನತ್ವ ಮಾಡಿಕೊಂಡು ಈ ಲೋಕಕ್ಕೆ ಆತನು ಜನಿಸಿ ಬಂದಿದ್ದಾನೆ ಅಂತ ನಾವು ನೋಡುವಂಥವರಾಗಿದ್ದೇವೆ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಾವು ಎಂಥವರಾದ್ರೂ ಏನು, ಏನಾಗಿದ್ರು ಏನು, ಇವತ್ತು ನಾನು ಮತ್ತೆ ನೀವು ದೇವರಿಗೆ ವಿಧೇಯತ್ವ ಜೀವನ ಜೀವಿಸುವಂತ ಮಕ್ಕಳು ಆಗಬೇಕಂತಂದು ದೇವರು ನಮ್ಮಿಂದ ಆಶೆ ಪಡುವಂತವನಾಗಿದ್ದಾನೆ. ಯಾ ದೇವರು ನಮಗೆ ಜೀವನ ಕೊಟ್ಟಿದ್ದಾನೆ, जो परमेश्वर में जीवन दिया है, वो परमेश्वर हमसे ये उम्मीद करता है कि हम उसके लिए एक आज्ञाकारी बेटा बनकर रहे, जिए और उसके वचनों को मनन करने वाला, पढ़ने वाला,
आज्ञाकारी बेटा बेटी बनना है करके प्रभु हमसे ये उम्मीद करता है करके हम देखते हैं। अगर आज हम प्रभु में विश्वास में होते हुए भी हम आज्ञाकारी नहीं हैं, ಯಾಕೆ ಯಾಕೆ ನಾವು ದೇವರಿಗೆ ವಿಧೇಯತ್ವ ಜೀವನ ಜೀವಿಸಲಾರದೆ ಇದ್ದೇವೆ? क्यों हम परमेश्वर की आज्ञाकारी बेटा बेटी ना बनते हुए आज सिर्फ नाम के लिए एक मसीह क्यों बने हैं? ಯಾಕಂದ್ರೆ ನೀನು ದೇವರಿಗೆ ವಿಧೇಯತ್ವ ಜೀವನ ಜೀವಿಸಲಾರದೆ ಅದು ಏನು ತೋರಿಸ್ತದಂತಂದ್ರೆ ನೀನು ಲೋಕಕ್ಕೆ ವಿಧೇಯತ್ವನಾಗಿದ್ದೀಯಾ, ನೀನು ಲೋಕವನ್ನು ಪ್ರೀತಿಸುವಂತವನಾಗಿದ್ದೀಯಾ, ಲೋಕದ ಸಂಗತಿಗಳಿಗೆ ನೀನು ಪ್ರೀತಿಸುವುದರಿಂದ ನೀನು ಲೋಕಕ್ಕೆ ವಿಧೇಯತ್ವನಾಗಿರುವಂಥ ಮನುಷ್ಯನು ಆಗಿದೆಯಾ ಅಂತ ನಾವು ನೋಡುತ್ತೇವೆ। अगर ऐसे हम रहेंगे, इस संसार को अगर हम आज्ञाकारी रहेंगे तो हम परमेश्वर के आशीष को खो देते हैं। इसीलिए प्रभु परमेश्वर ने इतने दीनत्व दिखाया, इतने ओबीडियंट दिखाया कि उसने अपने आप को परमेश्वर होते हुए भी अपने आप को शून्य किया और एक दासत्व, एक मनुष्य का रूप धारण करते हुए इस संसार में आया। वैसे आज हमारे जीवन में हम जो भी हो, जैसे भी हो, आज हम प्रभु को हमारे जीवन में आज्ञाकारी बेटा बेटी बनकर उसकी महिमा करने वाला बच्चा बनना चाहिए। दूसरी बात हम देखते हैं, ಎರಡನೇ ವಿಷಯ ನಾವು ನೋಡುತ್ತೇವೆ, ಅದೇನಂತಂದ್ರೆ ಯೇಸು ಸ್ವಾಮಿ ದೀನತ್ವ ಜೀವನ ತನ್ನ ತಂದೆ ತಾಯಿಯೊಂದಿಗೆ ಆತನು ಜೀವಿಸಿದನು ಅಂತ ನಾವು ನೋಡುತ್ತೇವೆ। ಈ ಲೋಕದಲ್ಲಿರುವಂಥ ತನ್ನ ತಂದೆ ತಾಯಿಗಳಿಗೂ ಸಹ ಆತನು ದೀನತ್ವ ಜೀವನ ಜೀವಿಸುವಂತ ಒಂದು ಮಗನು ಆಗಿದ್ದನು ಅಂತ ನಾವು ನೋಡುತ್ತೇವೆ। ಯೇಸು अपने माता पिता का आज्ञाकारी पुत्र बना ಅಂತ ನಾವು ನೋಡುತ್ತೇವೆ। जीसस was obedient son to his earthly parents। ये दूसरी बात हम देखते हैं जीसस यीशु मसीह के लाइफ में कि ಯೇಸು ಸ್ವಾಮಿ ಆತನು ಪರಲೋಕದಲ್ಲಿರುವಂಥ ತಂದೆಗೆ ಆತನು ದೀನತ್ವ ಅಥವಾ ಆಜ್ಞಾಕಾರಿ ಮಗನಾಗಿ ಜೀವಿಸಿದೆ ಅಷ್ಟೇ ಅಲ್ಲ, ಆತನು ತನ್ನ ಲೋಕದಲ್ಲಿ ಭೂಲೋಕದಲ್ಲಿರುವಂಥ ತಂದೆ ತಾಯಿಗಳಾಗಿರುವಂಥ ಯೋಸೇಫನಿಗೆ ಮತ್ತೆ ಮರಿಯಳಿಗೆ ಆತನು ಆಜ್ಞಾಕಾರಿ ಮಗನಾಗಿ ಜೀವಿಸಿದನು ಅಂತ ನಾವು ನೋಡುತ್ತೇವೆ। मेरे प्रियो, यीशु मसीह 100% was God and 100% was human being करके हम देखते हैं। ಆತನು ಏನು ಮಾಡಿದಂತಂದ್ರೆ ಒಂದು ಮಗನಾಗಿ ದೇವರನ್ನು ಸಂಪೂರ್ಣವಾಗಿ ಆತನು ವಿಧೇಯತ್ವ ಜೀವನ ಜೀವಿಸಿದ, ಅದೇ ರೀತಿಯಲ್ಲಿ ಮನುಷ್ಯನಾಗಿ 100% ತನ್ನ ತಂದೆ ತಾಯಿಗಳಾಗಿರುವಂಥವರಿಗೆ ಆತನು ವಿಧೇಯತ್ವ ಜೀವನ ಜೀವಿಸಿದ್ದಾನೆ ಅಂತ ನಾವು ನೋಡುತ್ತೇವೆ। बाइबल में 3 जगह पर यीशु मसीह अपने माँ बाप को विधेयत्व जीवन जिया, आज्ञाकारी बेटा बना, वो हम पढ़ते हैं। पहली बार ಮೊದಲನೇ ಕಡೆ ನಾವು ನೋಡುತ್ತೇವೆ, ಮೊದಲನೇ ಒಂದು ರೆಫರೆನ್ಸ್ ನಾವು ನೋಡುತ್ತೇವೆ ಲೂಕನು ಬರೆದ ಸುವಾರ್ತೆ 2ನೇ ಸಂಧಿ 42ರಿಂದ 51ನೇ ವಚನದಲ್ಲಿ ನಾವು ನೋಡುತ್ತೇವೆ ಯೇಸು ಸ್ವಾಮಿ ತನ್ನ ತಂದೆ ತಾಯಿಗಳನ್ನು ಆತನು ಏನು ಮಾಡಿದಂತಂದ್ರೆ ಆತನು ಸನ್ಮಾನಿಸಿದ್ದಾನೆ ಅಂತ ನಾವು ನೋಡುತ್ತೇವೆ, ವಿಧೇಯತ್ವ ಮಾಡಿದ್ದಾನೆ, ವಿಧೇಯತ್ವ ತೋರಿಸಿದ್ದಾನೆ ಅಂತ ನಾವು ನೋಡುತ್ತೇವೆ। ನೀವೆಲ್ಲರೂ ಗುರ್ತಿರಬಹುದು, ಯೇಸು ಸ್ವಾಮಿ ಮತ್ತು ತನ್ನ ತಂದೆ ತಾಯಿಗೆಲ್ಲರೂ ಸೇರಿ ಪಸ್ಕ ಹಬ್ಬವನ್ನು ಆಚರಿಸಲಿಕ್ಕೆ ಅವರು ಯೆರೂಸಲೇಮಿಗೆ ಹೋಗಿದ್ರು ಅಂತ ನಾವು ನೋಡುತ್ತೇವೆ। ಹಬ್ಬವನ್ನು ಮಾಡಿಕೊಂಡು ತಿರುಗಿ ಅವರು ಬರುವಾಗ ಯೇಸು ಸ್ವಾಮಿ ಕಾಣಲಾರದೆ ಆತನು ಆಗಿದ್ದ ಕಾರಣ ಮರಿಯಳು ಮತ್ತು ಯೋಸೇಫನು ಆತನ್ನು ಹುಡುಕುತ್ತಾ ಅವರು ಹೋದರು ಅಂತ ನಾವು ನೋಡುತ್ತೇವೆ। 3 ದಿನ ಹುಡುಕಿದ ನಂತರ ಕೊನೆಗೆ ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ 12 ವರ್ಷ ವಯಸ್ಸಲ್ಲಿ ಇರುವಾಗ ಆತನು ಸಭಾ ಮಂದಿರದಲ್ಲಿ ಯೆರೂಸಲೇಮ್ ಮಂದಿರದಲ್ಲಿ ಕೂತುಕೊಂಡು ಆತನು ಜ್ಞಾನಿಗಳಿಗೆ ಆತನು ಮಾತುಗಳು ಆಡುವಂಥವನಾಗಿದ್ದನು ಅಂತ ನಾವು ನೋಡುತ್ತೇವೆ। ಅನೇಕ ವಿಷಯಗಳು ಆತನು ಕೇಳಿಕೊಳ್ಳುವಂಥವನಾಗಿದ್ದನು, ಅನೇಕ ಸತ್ಯಾಂಶಗಳು ಆತನು ಜನರಿಗೆ ತಿಳಿಸುವಂಥ ಮಾತುಗಳು ನಾವು ಈ ಒಂದು ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ। ಆತನ ಬಾಯಿಂದ ಯೇಸು ಸ್ವಾಮಿ ಬಾಯಿಂದ ಬಂದಿರುವಂಥ ಒಂದೊಂದು ಮಾತುಗಳು ಕೇಳಿ ಅಲ್ಲಿರುವಂಥ ಶಾಸ್ತ್ರಿಗಳು, ಪಂಡಿತಗಳು, ಜ್ಞಾನಿಗಳು ಬಹಳ
ಆಶ್ಚರ್ಯಪಟ್ಟರು ಅಂತ ನಾವು ನೋಡುತ್ತೇವೆ. ಯಾವಾಗ ಮರಿಯಳು ಯೋಸೇಫರು ಅಲ್ಲಿ ಬಂದು ಕೂಡಲೇ ಆವಾಗ ಮರಿಯಳು ಒಂದು ಪ್ರಶ್ನೆ ಆಗ್ತಾಳೆ. ಆ ಪ್ರಶ್ನೆ ಏನಂತಂದ್ರೆ, ಮಗನೇ, ಯಾಕೆ ನೀನು ಈ ರೀತಿ ಮಾಡಿದೀಯಾ? ನಾವು ನಿನ್ನ ಬಗ್ಗೆ ಬಹಳ ಚಿಂತಿಸುವಂತವರಾಗಿದ್ದೇವೆ ಅಂತಂದು 48ನೇ ವಚನದಲ್ಲಿ ನಾವು ಓದುವಂತವರಾಗಿದ್ದೇವೆ. ಈ ಮಾತಿಗೆ ಯೇಸು ಸ್ವಾಮಿ ಆತನಿಗೆ ಹೇಳುತ್ತಾನೆ, ಯಾಕೆ ನನ್ನನ್ನು ಹುಡುಕುತ್ತಾ ಇದ್ದೀರಾ? ನಿಮಗೆ ಗುರುತಿಲ್ಲವೋ ನಾನು ನನ್ನ ತಂದೆಯ ಮನೆಯಿದ್ದೇನೆ ಅಂತಂದು ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳು ಮರಿಯಳಿಗೆ ಅದು ಅರ್ಥವಾಗಲಿಲ್ಲ ಅಂತ ನಾವು ನೋಡುತ್ತೇವೆ. ಆವತ್ತಿನಿಂದ ತನ್ನ ತಂದೆ ತಾಯಿಗಳಿಂದ ಆತನು ವಾಕ್ಯ ಹೇಳುತ್ತದೆ 51ನೇ ವಚನ, ಆವತ್ತಿಂದ ಆತನು ಯೇಸು ಸ್ವಾಮಿ ತನ್ನ ತಂದೆ ತಾಯಿಗಳಿಗೆ ಆತನು ವಿಧೇತ್ವ ಜೀವನ ಜೀವಿಸಿದನು ಅಂತ ನಾವು ನೋಡುತ್ತೇವೆ, ಸನ್ಮಾನಿಸಿದನು ಅಂತ ನಾವು ನೋಡುತ್ತೇವೆ. ಆತನ ವಿಧೇತ್ವದಿಂದ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿರುವಂಥ यीशु स्वामी ಆಗಿದ್ದನು ಅಂತ ನಾವು ನೋಡುತ್ತೇವೆ. और दूसरी बार हम देखते हैं कि यूहन्ना उसके दूसरे अध्याय के 1 से लेकर 12 वचन ये काना के विवाह में हम देखते हैं. काना ಊರಲ್ಲಿ ಆಗಿರುವಂತ ಮದುವೆಯಲ್ಲಿ ನಾವು ನೋಡುತ್ತೇವೆ. वहाँ पर यीशु मसीह को और उसकी माँ मरियम को और यीशु मसीह के शिष्यों को बुलाए गए थे करके हम देखते हैं. और जब वहाँ पर द्राक्ष जब खत्म हो जाता है तो मरियम जो है यीशु मसीह को कहता है कि द्राक्ष रस खत्म हुआ है करके कहता है. इस बात को यीशु मसीह कहता है, हे स्त्री अब मेरा समय नहीं आया है ಅಂತಂದು ಹೇಳುವಂತ ಮಾತುಗಳು ನಾವು ನೋಡುತ್ತೇವೆ. ಆವಾಗ फिर बाद में यीशु मसीह वहाँ पर खड़े हुए सेवक को बोलता है कि जाकर तुम पानी भर दो करके बोलता है. और बाद में हम देखते हैं कि वो पानी वो द्राक्ष रस बना करके हम देखते हैं और वहाँ पर आए हुए सारे लोग पिया करके हम देखते हैं. मेरे प्रियो, माँ का बात जो है, माँ ने जो कहा था यीशु मसीह को कि यहाँ पर द्राक्ष रस खत्म हुआ है, तो उसको उसने क्या किया? अनसुनी नहीं किया. भले उसने कहा कि ये मेरा समय नहीं है, लेकिन फिर भी परमेश्वर यीशु मसीह ने क्या किया? अपनी माँ का बात को अनादर ना करते हुए उसे रेस्पेक्ट किया, आदर किया, एक ओबीडियंट बेटा बनकर रहा करके हम देखते हैं. ಒಂದು ಆಜ್ಞಾಕಾರಿ ಮಗನಾಗಿ ತಾಯಿಯ ಮಾತನ್ನು ಆತನು ಅನಾದರ ಮಾಡಲಾರದೆ ಅದನ್ನು ಆಧರಿಸಿರುವಂಥ ಮಗನು ಯೇಸು ಸ್ವಾಮಿ ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಮೂರನೇದಾಗಿ ನಾವು ನೋಡುತ್ತೇವೆ ಯೋಹಾನ ಬರೆದ ಸುವಾರ್ತೆ 19ನೇ ಸಂಧಿ 25ರಿಂದ 27ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ಒಂದು ಶಿಲುಬೆಯಲ್ಲಿ ಹಾಕಲ್ಪಟ್ಟಿರುವಂಥ ಸಮಯದಲ್ಲಿ ಯೇಸು ಸ್ವಾಮಿ 3ನೇ ಸಾರಿ ತನ್ನ ತಾಯಿಯನ್ನು ಆತನು ಸಂತೈಸುವಂಥವನಾಗಿದ್ದಾನೆ. ಆತನ ತಾಯಿಯನ್ನು ನೋಡಿ ಆತನು ಆದರಣೆ ಮತ್ತು ಪ್ರೀತಿಯನ್ನು ಕೇರನ್ನು ಮಾಡುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ कलवरी क्रूज लिए आतनो नलाड़ुवंता समय थे जब वो एक क्रूज पे लटक रहा था, बहुत दर्द में जूझ रहा था. माँ मरियम नीचे खड़ा होकर देखकर रो रही थी, बिलख बिलख के रो रही थी. उसके बेटे किस तरह से लटकाए गए हैं, किस तरह से मारे गए हैं, किस तरह से लहू बह रहा है, जिस दर्द जिस कष्टों से वो गुजर रहा है, उस बात को देखकर वो रो रही थी. ऐसे में यीशु मसीह की नज़र जो है उसके माँ के ऊपर गया और कहीं न कहीं यीशु मसीह उसके माँ के प्रति प्रेम बढ़ गया करके हम देखते हैं. उसको संभालना चाहता था लेकिन वो संभाल नहीं सका, इसीलिए उसने क्या किया मालूम है? उसने माँ को प्रेम और केयर करने के लिए वहाँ पर एक शिष्य था योहान, उसको बोलता है कि ये तेरी माँ है करके उसे कहता है. ಈ ರೀತಿಯಲ್ಲಿ ಹೇಳಿ ಯೋಹಾನ ಬರೆದ ಸುವಾರ್ತೆ 19ನೇ ಸಂಧಿ 26ನೇ ವಚನದಲ್ಲಿ ಇಗೋ ಈ ನಿನ್ನ ತಾಯಿ ಅಂತೇಳಿ ಯೇಸು ಸ್ವಾಮಿ ಯೋಹಾನ ಕೈಯಲ್ಲಿ ತನ್ನ ತಾಯಿಯನ್ನು ಒಪ್ಪಿಸುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ 3 ಘಟನೆಗಳಲ್ಲಿ ಯೇಸು ಸ್ವಾಮಿ ಯಾವಾಗಲೂ ತನ್ನ ತಂದೆ ತಾಯಿಯನ್ನು ಆತನು ಪ್ರೀತಿಸಿ ಸನ್ಮಾನಿಸಿ ಆಧರಿಸಿ ಅವರು ನೋಡಿಕೊಳ್ಳುವಂಥ ಒಬ್ಬ
ಮಗನು ಆತನು ಆಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಇವತ್ತು ನಾವು ಮಕ್ಕಳಾಗಿದ್ದೇವೆ, ನಾವು ತಂದೆ ತಾಯಿಗಳಾಗಿದ್ದೇವೆ. ನಾವು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯಲ್ಲಿ ನಾವು ಸನ್ಮಾನಿಸುವಂಥವರಾಗಿದ್ದೇವೆ? आर वी ओबीडियंट टू आवर पेरेंट्स? क्या हम अपने माँ बाप को आज्ञाकारी बच्चे हैं? लेट अस आस्क दिस क्वेश्चन फॉर आवरसेल्फ. आज ಇವತ್ತು ನಾವು ನೋಡುತ್ತೇವೆ, आज हम देखते हैं कि संसार में बहुत सी जगह पर क्या बच्चे माँ बाप को सताए जाते हैं, उन्हें मारते हैं, पीटते हैं, बहुत सारे प्रॉपर्टी के लिए, पैसों के लिए, ओल्ड एज होने की वजह से उन्हें त्याग करते हैं करके, ओल्ड एज होम में छोड़ते हैं करके हम इस तरह से देखते हैं. यीशु मसीह ये हमें नहीं सिखाया. ದೇಸು ಸಮಯ ನಮಗೆ ಇಂಥ ವಿಷಯಗಳು ಆತನು ಕಲಿಸಿಲ್ಲ ಅಂತ ನಾವು ನೋಡುತ್ತೇವೆ. प्रभु हमें ये नहीं सिखाए कि तो अपने माँ बाप को श्रापित करें, उनको नाराज करें, उनको मारे पीटे, बल्कि यीशु मसीह हमें ये सिखाया. देखिए तो सम्मान, प्रभु यीशु मसीह में माँ बाप को सम्मान करने के लिए हमें सिखाया करके हम देखते हैं. देखिए निर्गमा उसके 20वें अध्याय 12वें वचन में जो 10 आज्ञाओं में 5वां आज्ञा ये है, ऑनर योर पेरेंट्स देन यू विल हैव ए लॉन्ग लाइफ. अपने माँ बाप को सम्मान करो जिससे कि तुम्हारा आयुष्य बढ़ेगी करके प्रभु हमें कहता है. मत्ती 15:4 ಮತ್ತಾಯನ ಬರೆದ ಸುವಾರ್ತೆ 15ನೇ ಸಂಧಿ 4ನೇ ವಚನ ನಾವು ನೋಡುತ್ತೇವೆ. ಯಾರು ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಲಾರದೆ ಹೋಗ್ತಾರೋ ಅವರು ನಾಶವಾಗುತ್ತಾರೆ, ಮರಣ ಗುರಿಯಾಗುತ್ತಾರೆ ಅಂತಂದು ದೇವರು ಹೇಳುವಂಥ. ಎನಿವನ್ ಹೂ disrespect to their parents will be put to death करके लिखा है. ನನ್ನ ಪ್ರಿಯ ಸಹೋದರ ಸಹೋದರರೇ, ಡೋಂಟ್ ಕರ್ಸ್ ಯುವರ್ पेरेंट्स ಅಂತ ನಾವು ನೋಡುತ್ತೇವೆ. माँ बाप को श्रापित मत करो, नहीं तो मौत हमारे पीछे आएगा करके हम देखते हैं. यीशु मसीह उसे जीवित काल ತನ್ನ ತಂದೆಯಾದ ದೇವರನ್ನು ಆತನು ಆಜ್ಞಾಕಾರಿ ಮಗನಾಗಿದ್ದನು. ಅದೇ ರೀತಿಯಲ್ಲಿ ಈ ಲೋಕದಲ್ಲಿರುವಂಥ ತನ್ನ ಸ್ವಂತ ತಂದೆ ತಾಯಿ ಮರಿಯಂ ಮತ್ತು ಯೂಸೆಫನಿಗೆ ಆತನು ವಿಧೇಯತ್ವ ಮಗನಾಗಿ ಜೀವಿಸಿದನು. ಮೂರನೇದಾಗಿ ನಾವು ನೋಡುತ್ತೇವೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿಯ ವಿಧೇಯತ್ವ ತನ್ನ ಕಷ್ಟದಲ್ಲಿ, ತನ್ನ ಒಂದು ಪೀಡದಲ್ಲಿ, ತನ್ನ ಒಂದು ಬಾಧೆಗಳಲ್ಲಿ ತೋರಿಸಿದ್ದಾನೆ ಅಂತ ನಾವು ನೋಡುತ್ತೇವೆ. जीसस was obedient in his sufferings. यीशु अपने कष्टों में आज्ञाकारी था करके हम देखते हैं. ಮೂರನೇದಾಗಿ ನಾವು ನೋಡುತ್ತೇವೆ ಅದೇನಂತಂದ್ರೆ, ಯೇಸು ಸ್ವಾಮಿ ತಾನು ವಿಧೇಯತ್ವ ಮಗನಾದ ಕಾರಣ, ವಿಧೇಯತ್ವ ಮನುಷ್ಯನಾದ ಕಾರಣ ಆತನೇನು ಮಾಡಿದ, ತನ್ನ ಕಷ್ಟಗಳಲ್ಲಿ ದೇವರಿಗೆ ವಿಧೇಯತ್ವನಾಗಿ ಜೀವಿಸಿದನು ಅಂತ ನಾವು ನೋಡುತ್ತೇವೆ. ಆತನ ಕಷ್ಟಗಳು, ಆತನ ನೋವುಗಳಲ್ಲಿ, ಆತನ ಬಾಧೆಗಳಲ್ಲಿ ಆತನು ದೇವರ ಚಿತ್ತೆಗೆ ಒಪ್ಪಿಸಿರುವಂಥ ಒಬ್ಬ ವಿಧೇಯತ್ವ ಜೀವನ ಆತನು ಜೀವಿಸಿದ್ದಾನೆ ಅಂತ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ, ಲೂಕಕ್ಕೆ ಸುಸಮಾಚಾರ उसके 22ವೇं ಅಧ್ಯಾಯ 22ನೇ ಅಧ್ಯಾಯದಲ್ಲಿ ಗೆತ್ಸೇಮನೆ ತೋಟದಲ್ಲಿ ನಾವು ಆತನ ಆ ಒಂದು ಘೋರವಾದ ಒಂದು ಸಮಯದಲ್ಲಿ ಆತನ ಹಾಕು ಹೋಗುವಂಥ ಸ್ಥಿತಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 22ನೇ ಸಂಧಿ 39ರಿಂದ 46ನೇ वचन ನಾವು ಓದುತ್ತೇವೆ. और फिलिपिन्स उसके 2 अध्याय के 8 वचन में भी हम पढ़ते हैं किस तरह से प्रभु परमेश्वर अपने कष्टों में, पीड़ा में प्रभु की इच्छा के अनुसार उसने समर्पण किया करके हम देखते हैं, या जीवित रहा करके हम देखते हैं, या फिर एक आज्ञाकारी बेटा बनकर रहा करके हम देखते हैं. अगर हम देखेंगे जब यीशु मसीह को ये मालूम पड़ा कि अब समय हुआ है मैं अपने आप को समर्पित करना और पाप और सारे मनुष्य के पापों को मुझे मरना है करके, तब उसने क्या किया, यीशु मसीह जो है गेत्सेमने के बगीचे में जाकर वहाँ पर प्रार्थना करने लगा करके हम देखते हैं. और प्रार्थना इसलिए करना पड़ा कि उसने जान लिया
उसने महसूस कर लिया कि ये जो कष्ट, जो तकलीफ, जो सूली पर मरना है, जो क्रूस में मरना है, ये कोई मामूली बात नहीं थी। बहुत ही भयानक, बहुत ही ದರ್ದನಾಕ್, ಬಹಳ ಭಯಂಕರವಾದಂಥ ಒಂದು ಸಾವು ನಾನು ಸಾಯಲಿಕ್ಕಿದ್ದೇನೆ, ಬಹಳ ಕಷ್ಟವಾದಂಥ ಒಂದು ಭಾರವನ್ನು, ನೋವುಗಳನ್ನು ನಾನು ಅನುಭವಿಸುವಂಥವನಾಗಿದ್ದಾನೆ. ಅದಕ್ಕೆ ಆತನು ದೇವರ ಬಳಿಗೆ ಹೋಗಿ ಆತನು ಪ್ರಾರ್ಥನೆ ಮಾಡಬೇಕಂತಂದು ಆತನು ಹೋಗಿದ್ದನು ಅಂತ ನಾವು ನೋಡುತ್ತೇವೆ. आतन हम देखते हैं जब यीशु से जान लिया कि ऐसी स्थिति अभी आ रहा है, तो उन्होंने क्या किया? 42 वर्ष में 42ನೇ ವಚನದಲ್ಲಿ ನಾವು ನೋಡುತ್ತೇವೆ. ಲೂಕ उसके 22वें अध्याय में वहाँ पर कहता है, फादर इफ यू आर विलिंग रिमूव दिस कप फ्रॉम मी, नेवरदलेस नॉट माई विल बट योर विल बी डन. यीशु मसीह गेत्सेमन के बगीचे में जाकर वहाँ पर प्रभु से प्रार्थना करता है, पिता से प्रार्थना करता है कि पिता हो सके तो, अगर तेरी इच्छा हो तो ये क्रूस की प्याला, ये जो प्याला है, ये दर्द का प्याला है, मुझसे निकाल दे. मेरी इच्छा नहीं बल्कि तेरी इच्छा कर कर प्रभु से वो प्रार्थना करता है और प्रभु की इच्छा को वो समर्पित करता है. उस पीड़ा में, उस दर्द में वो क्या करता है? ದೇವರಿಗೆ ತನ್ನ ಒಬಿಡಿಯಂಟ್, ವಿಧೇಯತ್ವ ಒಂದು ಮಾತುಗಳಿಂದ ತನ್ನನ್ನು ತಾನು ಸಮರ್ಪಿಸುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಬರೆದ ಸುವಾರ್ತೆ 19ನೇ ಸಂಧಿ 44ನೇ ವಚನದಲ್ಲಿ ಅಲ್ಲಿ ನಾವು ಓದುತ್ತೇವೆ. ಅದೇನಂತಂದ್ರೆ, ಯೇಸು ಸ್ವಾಮಿಯ ಬೇರು ರಕ್ತ ಸಮಾನವಾಗಿ ಭೂಮಿ ಮೇಲೆ ಬೀಳುವಂಥದ್ದಾಗಿತ್ತು ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಂಥ ಒಂದು ಸ್ಥಿತಿಯಲ್ಲಿ, ಇಂಥ ಭಯಂಕರವಾದ ಒಂದು ಕಷ್ಟದಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ ಯೇಸು ಸ್ವಾಮಿ ಏನು ಮಾಡಿದಂದರೆ ಆತನು ವಿಧೇಯತ್ವ ತೋರಿಸಿದ್ದಾನೆ ಅಂತ ನಾವು ನೋಡುತ್ತೇವೆ. ತನ್ನ ತಂದೆಗೆ ವಿಧೇಯತ್ವ ತೋರಿಸಿ ಆತನು ಜೀವಿಸಿದನು ಅಂತ ನಾವು ನೋಡುತ್ತೇವೆ. ಅದಕ್ಕೆ ಪೌಲನು ಹೇಳುತ್ತಾನೆ, ಫಿಲಿಪ್ಪಿಯ ಬರೆದ ಪತ್ರಿಕೆ 2ನೇ ಸಂಧಿ 8ನೇ ವಚನದಲ್ಲಿ, ಆತನು ಮನುಷ್ಯ ರೂಪವನ್ನು ಧರಿಸಿಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡು ವಿಧೇಯತ್ವದಿಂದ ಮರಣಕ್ಕೆ ತನ್ನನ್ನು ಸಮರ್ಪಿಸಿದ್ದಾನೆ ಅಂತ ನಾವು ನೋಡುತ್ತೇವೆ. ಎಷ್ಟು ವಿಧೇಯತ್ವ ಅಲ್ಲ, ಆ ಶಿಲುಬೆ ಮೇಲೆ ಮರಣ ಹೊಂದಲಿಕ್ಕೆ ತನ್ನನ್ನು ತಾನು ಸಮರ್ಪಿಸಿದ್ದಾನೆ ಅಂತಂದು ದೇವರ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರು ಆ ಒಂದು ಕಷ್ಟದಲ್ಲಿ, ಆ ಒಂದು ಪೀಡದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರಿಗೆ ಯೋಜನೆಗೆ ತನ್ನನ್ನು ತಾನು ಸಮರ್ಪಿಸಿರುವಂಥ ಅಥವಾ ವಿಧೇಯತ್ವ ತೋರಿಸಿರುವಂಥ ಆ ಒಂದು ಮಾತು ನಾವು ಈ ದಿನದಲ್ಲಿ ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ಈ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ವಿಧೇಯತ್ವ ಜೀವಿತದಿಂದ ದೇವರಿಗೆ ಸಮರ್ಪಿಸಿದನು ಅಂತ ನಾವು ನೋಡುತ್ತೇವೆ. ದೇವರ ಚಿತ್ತಕ್ಕನುಸಾರವಾಗಿ ಆತನು ತನ್ನನ್ನು ತಾನು ಶಿಲುಬೆಯಲ್ಲಿ ಮರಣ ಹೊಂದಲಿಕ್ಕೆ ಸಮರ್ಪಿಸಿದನು ಅಂತ ನಾವು ನೋಡುತ್ತೇವೆ. ಮನುಷ್ಯರಿಗೆ ನಿತ್ಯ ಜೀವ ಕೊಡಬೇಕಂತಂದು, ಪಾಪದಿಂದ ಪರಿಹಾರ ಸಿಗಬೇಕಂತಂದು ಯೇಸು ಸ್ವಾಮಿ ತಂದೆ ಚಿತ್ತಕ್ಕನುಸಾರವಾಗಿ ತನ್ನನ್ನು ತಾನು ವಿಧೇಯತ್ವನಾಗಿ ಮರಣಗೆ ಒಪ್ಪಿಸಿಕೊಟ್ಟನು ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಾವು ನಮ್ಮ ಜೀವಿತಗಳಲ್ಲಿ, ನಮ್ಮ ಒಂದು अनुदिन जीवितली आज हमारे जीवन में हम बोलते हैं कि मैं बहुत पीड़ा से गुजर रहा हूँ, मैं बहुत तकलीफ से गुजर रहा हूँ, बीमारी से गुजर रहा हूँ, संतान ना होने की जो पीड़ा है उससे मैं गुजर रहा हूँ, फैमिली के जो दर्द है, फैमिली की समस्याओं से मैं गुजर रहा हूँ, जॉब नहीं है, गरीबी में जी रहा हूँ, ಸಮಾಧಾನ ಇಲ್ಲ ಅಂತ ನಾವು ನೋಡುತ್ತೇವೆ, ಕುಟುಂಬದಲ್ಲಿ ಐಕ್ಯತೆ ಪ್ರೀತಿ ಇಲ್ಲ ಅಂತ ನಾವು ನೋಡುತ್ತೇವೆ. ಇಂಥ ಒಂದು ಸಫರಿಂಗ್, ಇಂಥ ಒಂದು ಬಾಧೆಗಳಲ್ಲಿ ನಾವು ಹಾಗು ಹೋಗುತ್ತೀವಿ ಅಂತದ್ದು ನಾವು ಹೇಳಿಕೊಳ್ಳುವಂಥವರಾಗಿದ್ದೇವೆ. ಇಂಥ ಒಂದು ಸಮಯದಲ್ಲಿ ನಾವು ಏನು ಮಾಡಬೇಕು, ಹಮೇं क्या करना है ಅಂತಂದರೆ ನಾವು ದೇವರಲ್ಲಿ ವಿಧೇಯತ್ವ ಜೀವನ ಜೀವಿಸುವಂಥವರಾಗಿರಬೇಕು.
we should hand over into God's hand with the obedient way ಅಂತ ನಾವು ನೋಡುತ್ತೇವೆ. यीशु मसीह के हाथों में हमारे सारी समस्याओं को, हमारे सारी पीड़ाओं को उसके हाथों में एक आज्ञाकारी बेटा बेटी बनकर हमें समर्पित करना है करके हम देखते हैं। मेरे प्रियो, जब हम सब कुछ उसको समर्पित करते हैं, आज्ञाकारी बेटा बनकर रहते हैं, तो परमेश्वर क्या करता है, हमारे सारे दुख दर्द को वो लेता है और हमें क्या करता है, उसकी आशीषों से हमें परिपूर्ण करता है करके हम देखते हैं। फिलिपिन्स उसके 2 अध्याय के 9 से लेकर 11 वचन जब हम पढ़ते हैं, वहाँ पर देखते हैं यीशु मसीह अपने पीड़ा में भी प्रभु को अपने आज्ञाकारी दिखाया। इसीलिए हम बाद में हम देखते हैं कि परमेश्वर ने उसे ऊंचा उठाया करके हम देखते हैं। उसका नाम सब नामों में श्रेष्ठ नाम के रूप में उसे बनाया करके हम देखते हैं। हर एक घुटना यीशु मसीह के सामने झुकता है करके उसने आशीष किया करके हम देखते हैं। पृथ्वी के ऊपर, स्वर्ग के अंदर और पाताल के अंदर उसके सामने हर एक घुटना टेकी करके कहा और हर एक ज़बान ये अंगीकार करेगा यीशु मसीह ही वो परमेश्वर वो प्रभु है करके। उतना महान ब्लेसिंग आशीष वो यीशु मसीह को परमेश्वर ने दिया करके हम देखते हैं, क्योंकि उसके कष्टों में, उसने पीड़ा में उसने प्रभु की विधेयत्व जीवन को दिया। मेरे प्रियो, ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ನನ್ನ ಮತ್ತು ನಿಮ್ಮ विधेयत्व जीवन है कि उनको आज हमारे आज्ञाकारी जीवन प्रभु में कैसा है? क्या हम आज्ञाकारी बेटा बेटी बनकर ज़िंदगी जी रहे हैं, या फिर आज्ञाकारी के बिना हम अपनी ज़िंदगी जी रहे हैं? या अपने आप को सवाल करें। एक छोटा सा उदाहरण देकर मैं इसको ख़त्म करना चाहता हूँ। बाइबल में हम पढ़ते हैं एक्सोडस ड्यूटरोनमी धर्मोपदेश के अध्याय के 30वें अध्याय में हम पढ़ते हैं, परमेश्वर ने एक अच्छी बातें कहा है। परमेश्वर ने मूसा को के जरिए से इस्राएल के लोगों को बताया। मूसा जान गया कि अभी वो कानान देश को नहीं पहुंचेगा, उसका अंत आ चुका था, मरने का समय आया था। लेकिन मूसा ने क्या किया, परमेश्वर की बातों को उनके लोगों को उन्हें सुनाया और कहता है कि प्रभु परमेश्वर हमें वो वाचा का देश हमें देगा। देने के बाद, जब वहाँ पर पहुँचने के बाद परमेश्वर को नहीं भूलना, उसकी आज्ञाओं को नहीं भूलना, उसके प्रेम को नहीं भूलना, उसे छोड़ किसी और परमेश्वर की आज्ञाकारी नहीं बनना, केवल परमेश्वर यीशु मसीह पर ही आज्ञाकारी बनकर जीना करके कहता है। और उसने ये बात कहा, हम पढ़ते हैं कि अगर परमेश्वर की आज्ञाकारी बनकर जियोगे तो तुम्हें जीवन होगा, जीवन मिलेगा और तरक्की करोगे, प्रॉस्पेरिटी मिले, लाइफ एंड प्रॉस्पेरिटी विल बी द ब्लेसिंग फॉर द ओबीडिएंट लाइफ करके वहाँ पर कहता है। और दूसरी बात कहते हैं, अगर परमेश्वर की विधियों को, परमेश्वर की आज्ञाओं को अगर तुम अनादर करोगे, उल्लंघन करोगे, विधेयत्व नहीं दिखाओगे, तो परमेश्वर क्या करेगा, हमें मौत और नाश करेगा करके कहते हैं। डेथ एंड डिस्ट्रक्शन आर द कर्स फ्रॉम गॉड करके हम देखते हैं। इस तरह से हम देखते हैं कि इस्राएल के लोग तो प्रभु की वाचा को रखा, लेकिन चलते चलते उन्होंने क्या किया, उन्होंने परमेश्वर की वाचा को, आज्ञा का पालन नहीं किया। इस तरह से वे लोग क्या किए, वे बंदी हो गए करके हम देखते हैं, जेल में गए करके हम देखते हैं। वो बंदी बनकर बेबीलोन में 70 साल गुलामी की ज़िंदगी जिया करके हम देखते हैं। इस तरह से उनका शहर, उनके यरूशलेम, उसके भवन, उस देश पर नाश हुआ करके हम देखते हैं, उनका जीवन नाश हुआ करके हम देखते हैं और बहुत से लोग मर गए करके हम देखते हैं। मेरे प्रियो, आज परमेश्वर मुझे और आपको ಇವತ್ತು ದೇವರು ನನ್ನ ನಿನಗೆ ये याद दिला रहा है, ये रिमाइंडिंग अस, आज हमें ये ನೆನಪು ಮಾಡುವಂತವನಾಗಿದ್ದಾನೆ। ವಿಧೇಯತ್ವ ದೇವರಿಗೆ ಜೀವಿಸುವುದರಲ್ಲಿ
ನಿನಗೆ ಜೀವನ ಮತ್ತು ಪ್ರಾಸ್ಪರಿಟಿ है ದೇವರಿಗೋಸ್ಕರವಾಗಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯತ್ವ ಜೀವನ ಜೀವಿಸಿದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಉಂಟು ಅಂತ ನಾವು ನೋಡುತ್ತೇವೆ. ಯು ವಿಲ್ ಗೆಟ್ ಎ ಲೈಫ್, ಯು ವಿಲ್ ಗೆಟ್ ಎ ಲಾಂಗ್ ಲೈಫ್ ಅಂತ ನಾವು ನೋಡುತ್ತೇವೆ. ದೇವರಿಗೆ ವಿಧೇಯತ್ವ ಆಗಿರುವಂಥ ಸಮಯದಲ್ಲಿ ನಿಮ್ಮ ಕಷ್ಟಗಳಲ್ಲಿ ದೇವರು ನಿಮ್ಮನ್ನು ಮೇಲೆತ್ತುವಂಥವನಾಗಿದ್ದಾನೆ. ದೇವರು ನಿಮ್ಮನ್ನು ಮೇಲೆತ್ತಿ ನಿಮ್ಮನ್ನು ನಡೆಸುವಂಥವನಾಗಿದ್ದಾನೆ. ದೇವರ ಈ ವಾಕ್ಯಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವದಿಸಿ ಕಾಪಾಡಲಿ. Life and prosperity is the blessings assured by God to each one of us. ಜೀವನವು ಮತ್ತು ಯಶಸ್ವಿ ದೇವರು ತನ್ನ ವಿಧೇಯತ್ವ ಜೀವನ ಜೀವಿಸುವಂಥ ಮಕ್ಕಳಿಗೆ ಆತನ ಕೊಟ್ಟು ಆತನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನನ್ನ ಪ್ರಾರ್ಥನೆ ಏನಾಗಿದೆ ಅಂದರೆ, ನನ್ನ ಸಭಿಕರು, ನನ್ನ ವಿಶ್ವಾಸಿ ಮಕ್ಕಳು, हम सब जो है प्रभु यीशु मसीह के विधेयत्व जीवन में आज्ञाकारी बेटा बनकर जिए, ताकि प्रभु की आशीष, प्रभु के जीवन, प्रभु की सारी आशीष हमारे जीवन में वो आए. आइए हम प्रार्थना करें, प्रार्थना ಮಾಡಿಕೊಳ್ಳೋಣ. हमारे महान करुणामय दयालु पिता परमेश्वर, पर एक बार हम आपको धन्यवाद करते हैं ये सुंदर समय के लिए जो आपने हमें दी है पिता. देवरे ये सुबह के समय पिता प्रभु जी सब दिन में तेरी आराधना, तेरी स्तुति, तेरे वचन को मनन करने के लिए प्रभु हम आपसे प्रार्थना करते हैं. ये पढ़े जो वचन हमने पढ़े हैं, जो वचन हमने सुने हैं पिता, एक आज्ञाकारी बेटा बनना है, ये आज्ञाकारी बेटी बनना है करके प्रभु जब हम तेरे आज्ञाकारी बेटा बेटी बनते हैं तो हमारे लिए तूने आशीष रखी है. वो आशीष पिता हम पाने वाले तेरे लोग बनने में तू आशीष कर पिता प्रभु जी. प्रभु आज हम मसीह हैं लेकिन मसीहा जीवन नहीं जी पा रहे हैं, एक आज्ञाकारी जीवन जीना नहीं पा रहे हैं पिता. इसलिए आज हमारे जीवन में कुछ अच्छा नहीं है पिता प्रभु जी. हर एक आशीषों से हम वंचित हो चुके हैं, कहीं न कहीं हम तेरे आशीष से दूर हो चुके हैं पिता प्रभु जी, क्योंकि हमने तेरे आज्ञा की उल्लंघन की है पिता. ये वचन पूरा होता है कि तूने कहा मेरे वाचा को तुम आज्ञा मानकर उस पर विश्वास पे चलोगे तो मैं तुम्हें आशीष करूँगा, किसी बात की कमी नहीं करूँगा. अगर आप मेरे वचन को अनादर करोगे, ओबीडिएंट नहीं रहोगे, तो मैं तुम्हें कहीं का नहीं दूँगा करके, कहीं का नहीं रखूँगा करके. प्रभु इस समय हम हमारे सारे जीवन का हर एक पहलू को लेकर तेरे सम्मुख में आते हैं. प्रभु हमारे जीवन में बहुत से बार पिता प्रभु जी हम आपके विरोध किए हैं, आपके विरोध बोले हैं, आपके विरोध कार्य किए हैं पिता प्रभु जी. प्रभु हम आपकी सेवकाई को नज़रअंदाज किए हैं पिता प्रभु जी, आपके कलीसिया को हम नज़रअंदाज किए हैं, आपके लोगों को हम अनादर किए हैं, आपके वचनों को हमने अनादर किए हैं पिता. प्रभु प्रभु तेरे प्रेम के लिए धन्यवाद करते हैं पिता. आप हमसे इतना प्रेम किया और हमारे लिए जो आशीष आपने रखी है, हम उस आशीषों को, उस आज्ञों को उल्लंघन किए हैं पिता. प्रभु आप हमें क्षमा कीजिए. और पिता प्रभु जी आज हम फिर एक बार आपसे ये वादा करते हैं कि हम आपके लिए आपका एक आज्ञाकारी बेटा बेटी बनकर जीने में तो हमें आशीष कर पिता प्रभु जी. फिर एक बार पिता प्रभु जी इस समय मैं अपने परिवार के हर एक लोगों को, मेरे कलीसिया के हर एक लोगों को तेरे सम्मुख में ले आता हूँ. ದೇವರೇ ನನ್ನ ಶಾಲು ಮತ್ತು ಬೇತಿಲ್ ಸಭೆ ಎಲ್ಲ ಕುಟುಂಬಗಳಿನ ಆಸ್ತಿಗೆ ತಂದು ದೇವರೇ ನಿನ್ನ ಆಶೀರ್ವಾದ ನಾನು ಬೇಡುವಂಥವನಾಗಿದ್ದೇನೆ. ಈ ದೇವರೇ ಈ ನಿನ್ನ ಮಕ್ಕಳು ದೇವರೇ ಈ ಒಂದು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ನಿನಗೆ ವಿಧೇಯತ್ವ ಮಕ್ಕಳಾಗುವಂತೆ, ನಿನಗೆ ಆಜ್ಞಾಕಾರಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು ದೇವರೇ. ನಿನ್ನ ಆಜ್ಞಾಕಾರಿ ಮಕ್ಕಳಾಗಿ ದೇವರೇ ನಿನ್ನ ಕೊಡುವಂಥ ಜೀವನವು, ನೀನು ಕೊಡುವಂತೆ ಯಶಸ್ವಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಒಬ್ಬರಾದರೂ ದೇವರೇ ನಿನ್ನ ಆಶೀರ್ವಾದಗಳಿಂದ ದೂರವಾಗಲಾರದೆ ಎಲ್ಲ ನಿನ್ನ ಮಕ್ಕಳು ದೇವರೇ ನಿನ್ನ ವಿಧೇಯತ್ವ ದೇವರ ಜೀವನ ಜೀವಿಸುವಂತೆ ಅವರನ್ನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ ನಾವು ಪ್ರಾರ್ಥನೆ ಮಾಡ್ತೇವೆ, ಕುಟುಂಬ ಜೀವಿತಗಳಲ್ಲಿ ಅವರಿಗೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ
ನೀನು ಸಹಾಯಕನಾಗಿದ್ದೀಯ ಸ್ವಾಮಿ. ಅವರು ನಿನ್ನ ಕಾಪಾಡಿದಕ್ಕಾಗಿ ನನಗೆ ಸ್ತೋತ್ರ. ಕಳೆದ 6 ತಿಂಗಳು ದೇವರೇ, ನಮ್ಮ ಈ ಒಂದು ಲಾಕ್ಡೌನ್ದಲ್ಲಿ ದೇವರೇ, ನೀನು ನಮ್ಮ ಸಂಗಡಿದು ನಮ್ಮನ್ನು ನಡೆಸಿದೀಯ ಸ್ವಾಮಿ. ನಮ್ಮನ್ನು ಕಾಪಾಡಿದೀಯ, ನಮ್ಮನ್ನು ಸಂರಕ್ಷಣೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ನಾವು ಭಯದಲ್ಲಿ, ಚಿಂತೆಯಲ್ಲಿ ಗೋಳಾಡುವಂಥ ಸಮಯದಲ್ಲಿ ನಾನಿದ್ದೇನೆ, ಹೆದರಬೇಡಿರಿ ಅಂತ ಭರವಸೆ ಮಾತುಗಳಿಂದ, ವಿಶ್ವಾಸದಿಂದ ನೀನು ನಮ್ಮನ್ನು ನಡೆಸಿರುವಂಥ ದೇವರು, ವಿಶ್ವಾಸಯೋಗ್ಯವಾದಂಥ ದೇವರಾಗಿ ನಮ್ಮನ್ನು ನಡೆಸಿದೀಯ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸುವಂಥವರಾಗಿದ್ದೇವೆ ದೇವರೇ. ಇವತ್ತು ನಾವು 7ನೇ ತಿಂಗಳಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ ಈ ಲಾಕ್ಡೌನ್ದಲ್ಲಿ ಸ್ವಾಮಿ. ದೇವರೇ, ನಮಗೆ ಗೊತ್ತಿಲ್ಲ ಮುಂದೆ ಇನ್ನೂ ಎಷ್ಟು ದಿನಗಳು ಅಥವಾ ತಿಂಗಳು ಈ ರೀತಿಯಲ್ಲಿ ನಾವು ಲಾಕ್ಡೌನ್ದಲ್ಲಿ ಜೀವಿಸಬೇಕಾಗುತ್ತದೆ. ಆದರೆ ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ, ನೀನು ನಮ್ಮ ಸಂಗಡಿರು. ನಮ್ಮ ಶಾಲು ಬೇತೇಲ್ ಸಭೆಯ ಕುಟುಂಬಗಳ ಒಂದೊಂದು ಆತ್ಮದೊಂದಿಗಿದ್ದು ದೇವರೇ, ನಿನ್ನ ಒಂದು ವಿಧೇಯತ್ವ ಆಜ್ಞೆಕರ ಮಕ್ಕಳಾಗಿ ಜೀವಿಸಿ ಅನುದಿನ ಜೀವಿತದಲ್ಲಿ ದೇವರೇ, ನಿನ್ನ ಆಜ್ಞೆಗಳನ್ನು ಓದಿ ತಿಳುಕೊಂಡು ಅದನ್ನು ಅನುಸರಣೆ ಮಾಡುವಂತೆ ನಿನ್ನ ಮಕ್ಕಳಾಗುವಂತೆ ನೀನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ನಿನ್ನನ್ನು ಪ್ರೀತಿಸುವಂತೆ ನಿನ್ನ ಮಕ್ಕಳಾಗುವಂತೆ ನೀನು ಸಹಾಯ ಮಾಡು ದೇವರೇ. ನಿನ್ನ ಆಜ್ಞೆಗೆ ತಕ್ಕಂತೆ ನಡೆಯುವಂತೆ ನಿನ್ನ ಜನರಾಗಿ ಅವರನ್ನು ಆಶ್ರಯಿಸಬೇಕೆಂದು ನಿಮ್ಮೊಂದಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಈ ಒಂದು ಸಂದರ್ಭದಲ್ಲಿ ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ. ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ದೇವರೇ, ನಿನ್ನ ಗುಣವನ್ನು ಗ್ರಹಿಸು ಸ್ವಾಮಿ. ವಯಸ್ಸಾಗಿರುವಂಥ ನಿನ್ನ ಮಕ್ಕಳನ್ನು ದೇವರೇ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಕಾಯಿಲೆಗಳಿರುವಂಥ ನಿನ್ನ ಮಕ್ಕಳನ್ನು ಗುಣಪಡಿಸು, ನಿನ್ನ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ದೇವರೇ, ವಿಶೇಷವಾಗಿ ದೇವರೇ, ನಮ್ಮ ಸಭೆಯನ್ನು ಆಶೀರ್ವಾದ ಮಾಡು, ನಮ್ಮ ಸಭೆಗಳನ್ನು ಆಶೀರ್ವಾದ ಮಾಡು, ನಮ್ಮ ಸಭಿಕರ ಜೀವಿತಗಳನ್ನು ಆಶೀರ್ವಾದ ಮಾಡು. ಅವ್ರಿಗೆ ಹೋಗುವಾಗಲೂ ಬರುವಾಗಲೂ ಇನ್ನು ಕಾಯಿಲೆಗಾರಕ್ಕಿದ್ದು ಕಾಪಾಡು ಸ್ವಾಮಿ. ದೇವರೇ, ಅವರಿಗೆ ಬೇಕಾದಂತೆ ಎಲ್ಲ ಒಂದು ಸಹಾಯತೆ ಕೊಟ್ಟು ನಡೆಸಿದೀಯಾ, ಮುಂದೆ ನಡೆಸಬೇಕೆಂದು ನಿಮ್ಮೊಂದಿಗೆ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ. ಈ ಒಂದು ಸಂದರ್ಭದಲ್ಲಿ ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ, ನಮ್ಮ ದೇಶವನ್ನು ಆಶೀರ್ವಾದ ಮಾಡು. ದೇಶದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ದೇವರೇ. ಎಲ್ಲ ಜನರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ರಾಜ್ಯಗಳನ್ನು ಆಶೀರ್ವಾದ ಮಾಡು. ಎಲ್ಲ ಕಡೆ ಶಾಂತಿ ಸಮಾಧಾನದಿಂದ ಜನರು ಜೀವಿಸುವಂತೆ, ವಿಶೇಷವಾಗಿ ಕೊರೋನಾ ವೈರಸ್ಸಿಂದ ದೇವರೇ ಜನರು ಕಾಪಾಡಿಕೊಳ್ಳುವಂತೆ, ತಮ್ಮಂತ ಸುರಕ್ಷಿಸಿಕೊಳ್ಳುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಈ ಕೊರೋನಾ ವೈರಸ್ಸಿನ ದೇವರೇ, ಅನೇಕ ಜನರು ಪೀಡಿತ ಆಗುತ್ತಾ ಇದ್ದಾರೆ, ಸಂಖ್ಯೆ ಹೆಚ್ಚು ಆಗುತ್ತಾ ಉಂಟು ಸ್ವಾಮಿ. ಆದರೆ ದೇವರೇ, ಬೇಗನೆ ಅವರೆಲ್ಲರನ್ನು ಗುಣಪಡಿಸಬೇಕೆಂದು ನಿಮ್ಮೊಂದಿಗೆ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಗೌರ್ಮೆಂಟ್ ನಮಗೆ ಮಾಡಿರುವಂತೆ ಎಲ್ಲ ರೂಲ್ ರೆಗ್ಯುಲೇಷನ್ ಅನುಸರಣೆ ಮಾಡುವಂತೆ ನೀನು ನಮಗೆ ಸಹಾಯ ನೀಡು ಸ್ವಾಮಿ. ದೇವರೇ, ಎಲ್ಲ ವಿಷಯಗಳನ್ನು ಕೈಲೊಪ್ಪಿಸ್ತೇವೆ ಸ್ವಾಮಿ. ದೇವರೇ, ನಮ್ಮ ಎಲ್ಲ ಲೀಡರ್ಗಳನ್ನು, ಎಲ್ಲ ಒಂದು ಅಧಿಕಾರಿಗಳನ್ನು, ಎಲ್ಲ ಒಂದು ಸೋಷಲ್ ವರ್ಕರ್ಗಳನ್ನು, ಎಲ್ಲ ಒಂದು BMC ಸ್ಟಾಫ್ ಮತ್ತು ಅನೇಕ ಕೆಲಸ ಮಾಡುವಂಥ, ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಎಲ್ಲ ಒಂದು ಶಾಪ್ ಕೀಪರ್ನು ಸಹ ಸ್ವಾಮಿ, ಎಲ್ಲ ಒಂದು ವೆಜಿಟೇಬಲ್ ಮಾರುವಂಥ ಜನರನ್ನು ಸಹ ಸ್ವಾಮಿ, ಎಲ್ಲ ಫ್ಯಾಕ್ಟ್ರಿಗಳು ಏನೇನು ಉತ್ಪಾದನೆಗಳು ಮಾಡುತ್ತಾ ಇದ್ದಾರೆ ಎಲ್ಲರನ್ನು ದೇವರನ್ನ ಆಸ್ತಿಗೆ ಒಪ್ಪಿಸ್ತೀವಿ ಸ್ವಾಮಿ. ಇಂಥ ಲಾಕ್ಡೌನ್ ಇದ್ದಾಗಲೂ ಸಹ ಸ್ವಾಮಿ, ಅವರು ಸಹಾಯ, ಅವರ ಸಮಯವು ಕೊಟ್ಟು ಒಬ್ರಿಗೊಬ್ಬರು ಸಹಾಯ ಮಾಡುವಂಥವರಾಗಿದ್ದಾರೆ. ನಮಗೆ ಯಾವುದು ಕೊರತಿರಲಾದೆ ನಮಗೆ ಬೇಕಾದಂಥ ಎಲ್ಲ ಸಂಗತಿಗಳು ಸರಿಯಾಗಿ ಸಮಯಕ್ಕೆ ನಮಗೆ ಕೊಡುವಂಥವರಾಗಿದ್ದಾರೆ. ಈ ಎಲ್ಲರೂ ಮಾಡುವಂಥ ಸೇವೆನ ದೇವರೇ, ನಿನ್ನ ಆಳವಾದ ಹೃದಯದಿಂದ ನಿನ್ನೊಂದಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಕೈಯನ್ನು ಚಾಚಿ ಪ್ರತಿಯೊಬ್ಬರನ್ನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ. ಮುಂದಿನ ಸಮಯದಲ್ಲಿ ನಾವು ನಮ್ಮ ಜೀವಿತ ಕೈಲೊಪ್ಪಿಸ್ತೇವೆ. ಈ ಅಕ್ಟೋಬರ್ ತಿಂಗಳು ದೇವರೇ, ನಾವು ನಿನ್ನ ಕೈಯಲ್ಲಿ ನಮ್ಮ ಜೀವನಗಳು ಸಮರ್ಪಿಸಿ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ, ಕಾಪಾಡು ಸ್ವಾಮಿ. ಕೇವಲ ನಿನ್ನ ಮಹಿಮೆಗೋಸ್ಕರವಾಗಿ ಲೋಕದಲ್ಲಿರುವಂಥ ಎಲ್ಲ ದೇಶಗಳನ್ನು ಸಹ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ವಿಶೇಷವಾಗಿ ನಿನ್ನ ವಿಶ್ವಾಸಿಗಳನ್ನು, ನಿನ್ನ ದಾಸರನ್ನು, ನಿನ್ನ ಭಕ್ತರನ್ನು ಎಲ್ಲರನ್ನೂ ದೇವರೇ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ನಾವು ಅಲ್ಪರಾದಂಥ ಜನರು, ಅಯೋಗ್ಯರಾದಂಥ ಜನರು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಆಧರಿಸಿದೆಯಾ ಆಗಲಿ ಸ್ವಾಮಿ. ನಾವು ಎಲ್ಲಿದ್ದಾಗಲೂ, ಎಂಥ ಸ್ಥಿತಿದ್ದಾಗಲೂ ದೇವರನಿಗೆ ವಿಧೇಯತ್ವ ಆಜ್ಞೆಕಾರಿ ಮಕ್ಕಳಾಗಿ ಜೀವಿಸುವಂತೆ ನಿನ್ನ ಕೃಪೆ ನಮ್ಮನ್ನು ನೀಡಬೇಕೆಂತೆಂದು
ದೇವರೇ, ಈ ಒಂದು ಸಮಯದಲ್ಲಿ ಕೇಳಿರುವಂಥ ಎಲ್ಲ ವಾಕ್ಯಗಳನ್ನು ಮತ್ತು ಸ್ವಾಮಿ ಈ ಆನ್ಲೈನ್ ಎಲ್ಲೆಲ್ಲಿ ಯಾರ್ಯಾರು ಕೇಳುತ್ತಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದ ಮಾಡು ದೇವರೇ. ನಮ್ಮ ಸಭೆಗಳ ಮುಂದಿನ ಜೀವಿತವು ಎಂಥದ್ದಾಗಿದೆ, ಅದು ಯಾವ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕು, ಏನೇನು ತೀರ್ಮಾನಗಳು ಮಾಡಬೇಕುಂಟು ಅವೆಲ್ಲವೂ ನಿನ್ನ ಆತ್ಮದಿಂದ ನಮ್ಮನ್ನು ನಡೆಸು ಸ್ವಾಮಿ. ಎಲ್ಲ ವಿಷಯ ನಿನ್ನ ಕೈಲೊಪ್ಪಿಸುತ್ತಿ ಪ್ರಾರ್ಥನೆ ಯೇಸು ಕ್ರಿಸ್ತನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ನಿಧಾನ ಮಾದರಿ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ಕ್ಷಮಿಸಿದಂತೆ ನಮ್ಮ ತಪ್ಪುಗಳು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕೆಂದರೆ ಈ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನವೇ ಸ್ವಾಮಿ, ಆಮೇನ್. ಈಗ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದಂಥ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೂನ್ಯತೆ ಸಹವಾಸವು ಕೂಡಿ ಬಂದಿರುವಂಥ ನಮ್ಮೆಲ್ಲರಲ್ಲಿ ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಇಂದಿಗೂ ಎಂದೆಂದಿಗೂ ಸದಾ ಇರಲಿ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಪ್ರಿಯರೇ. ಗಾಡ್ ಬ್ಲೆಸ್ ಯು.